ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೇಮ್ಗಲ್ ಸರ್ಕಲ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ನಾಮಫಲಕವನ್ನ ಸ್ಥಾಪಿಸುವ ಮೂಲಕ ಅವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸದಸ್ಯರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಸ್ಮರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನ ಸ್ಮರಿಸಿದ್ದಾರೆ. ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದ ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಶ್ರಮಿಸಿದ ಅಂಬೇಡ್ಕರ್ ಅವರ ಚಿಂತನೆಗಳು ಎಂದಿಗೂ ಪ್ರಸ್ತುತವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅವರ ಆದರ್ಶಗಳನ್ನ ಯುವಕರು ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ದಲಿತ ನಾಯಕರಾದ ಎಸ್ ನಾರಾಯಣಸ್ವಾಮಿ, ಟಿಪಿ ನಾಗರಾಜ್, ಟಿ ಬಾಬು, ಸತೀಶ್ ಚಲವಾದಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಮಿತ್ರರು ಸೇರಿದಂತೆ ಗ್ರಾಮದ ಹಿರಿಯರು ಮತ್ತು ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾಲಿನಲ್ಲಿ ಮಹಾನ್ ಜ್ಞಾನಿಗಳ ಸಾಲಿನಲ್ಲಿ, ಮಹಾನ್ ವಿಶ್ವಜ್ಞಾನಿಗಳ ಸಾಲಿನಲ್ಲಿ, ಮಹಾನ್ ಸಂವಿಧಾನ ಜ್ಞಾನಿಗಳಲ್ಲಿ ಅಂದು ಹುಟ್ಟಿ ಮುಂದೆ ಬೆಳೆಯುತ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಅಸ್ಸಾಂನಿಂದ ಗುಜರಾತ್ವರೆಗೆ ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಂತಹ ಈ ನಮ್ಮ ಜನಾಂಗದ ಪರವಾಗಿ ಹೋರಾಟ ಮಾಡಿ ತನ್ನ ಜೀವವನ್ನೇ ತೆಗೆದು ಇವತ್ತು ನಾವು ನೀವೆಲ್ಲರೂ ಹೋರಾಟ ನಡೆದುಕೊಂಡೇನಾದರೂ ಹೋಗ್ತಾ ಇದ್ದಲ್ಲಿ ರಾಜಬೀದಿಗಳಲ್ಲಿ, ಸಂಸತ್ ಬೀದಿಗಳಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ಅಥವಾ ವಿಧಾನಸೌಧದಲ್ಲಿ ಎಲ್ಲ ಕಡೆನೂ ನಾವೆಲ್ಲಾದ್ರೂ ಓಡಾಡ್ತಿದ್ರೆ ಅದು ಯಾವುದೇ ದೇವರಲ್ಲಿಂದಲ್ಲ. ಓಡಾಡ್ತಾ ಇದ್ದೀರಿ ಅಂದ್ರೆ ಅಸ್ಪೃಶ್ಯ ದೇವಸ್ಥಾನಕ್ಕೆ ನಾವು ಓಡಾಡ್ತಾ ಇದ್ರೆ ಆ ಮಹಾನುಭಾವನ ಹೋರಾಟ ತನ್ನ ಎಲ್ಲ ಮಕ್ಕಳನ್ನು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಂವಿಧಾನವನ್ನು ಬರೆದು